ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಧೃತಿ ಆನ್ಯುವಲ್ ಡೇ. ಸೊ ಹಾಗಾಗಿ ಬೇಗ ಬೇಗ ರೆಡಿ ಮಾಡಬೇಕು. ನಾನು ಕೂಡ ರೆಡಿ ಆಗಿಲ್ಲ ಇನ್ನು. ಸೊ ಇದು ಅವಳದು ಡ್ರೆಸ್, ಆನ್ಯುವಲ್ ಡೇ ಇದು ಡ್ಯಾನ್ಸ್ ಡ್ರೆಸ್ ಕಾಸ್ಟ್ಯೂಮ್ ಇದು. ಸೊ 9:30 ಹೊತ್ತಿಗೆ ಅವಳು ಕರ್ಕೊಂಡು ಹೋಗ್ಬೇಕು. ಆಲ್ರೆಡಿ 8:10 ಆಗೋಗ್ಬಿಡ್ತು. ಇವಳು ರೆಡಿ ಮಾಡೋ ಹೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಬೇಗ ಬೇಗ ರೆಡಿ ಮಾಡೋಣ ಈಗ ಅವನ್ನ. ಸೊ ಅವಳಿಗೆ ಲೈಟ್ ಆಗಿ ಏನಾದ್ರು ತಿನ್ನಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ಉಪ್ಪಿಟ್ಟು ಮಾಡಿದ್ದೆ ಬ್ರೇಕ್ಫಾಸ್ಟ್ ಎಲ್ಲರಿಗೂ, ಅದನ್ನೇ ತಿನ್ನಿಸಿ ಸೊ ಅವಳಿಗೆ ರೆಡಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದೀನಿ. ಆಲ್ಮೋಸ್ಟ್ ಟೈಮೇ ಆಗೋಗ್ಬಿಡ್ತು, ಗೊತ್ತೇ ಆಗ್ಲಿಲ್ಲ. ಸೊ ಅವಳಿಗೂ ಟಿವಿ ಹಾಕೊಟ್ಟು ಮಾಡ್ತಾ ಇದೀನಿ. ಇಲ್ಲ ಅಂತಂದ್ರೆ ಏನು ಮಾಡ್ಕೊಳ್ಳೋದೇ ಇಲ್ಲ, ಹಠ ಮಾಡ್ತಾಳೆ. ಹಾಗಾಗಿ ಇವಾಗ ಬೇಗ ಬೇಗ ರೆಡಿ ಮಾಡ್ಬಿಟ್ಟು ನಾನು ಕೂಡ ರೆಡಿ ಆಗ್ಬೇಕು. ಸೊ ಫ್ರೆಂಡ್ಸ್, ರೆಡಿ ಆದ್ವಿ. ಸೊ ಈಗ ಹೋಗಬೇಕು. ಸೊ ಅವಳದು ಆನ್ಯುವಲ್ ಡೇ ಇದೆಲ್ಲ ತೋರಿಸ್ತೀನಿ ನಿಮಗೆ. ಸೊ ಅದಕ್ಕೆ ಬೇಗ ಟೈಮೇ ಆಗೋಗ್ಬಿಡ್ತು. ಆನ್ಯುವಲ್ ಡೇ ಎಲ್ಲ ಮುಗಿಸಿ ಸ್ವಲ್ಪ ಮನೆಗೆ ಬಂದು ರೆಸ್ಟ್ ಮಾಡಿ ಡಿ ಮಾರ್ಟಿಗೆ ಹೋಗ್ಬೇಕಿತ್ತು. ಸೊ ಹಾಗಾಗಿ ಡಿ ಮಾರ್ಟಿಗೂ ಕೂಡ ಬಂದ್ವಿ. ಸೊ ನಾನು ಸಪರೇಟ್ ಆಗಿ ಡಿ ಮಾರ್ಟ್ ಹಾಲ್ ಮಾಡ್ತೀನಿ. ಸೊ ಏನೇನ್ ಪರ್ಚೇಸ್ ಮಾಡಿದೆ, ಎಷ್ಟು ಪ್ರೈಸ್ ಇತ್ತು, ಅದನ್ನ ಡಿ ಮಾರ್ಟ್ ಹಾಲ್ ನ ನಿಮ್ಗೆ ಮಾಡ್ತೀನಿ. ಬ್ಯಾಕ್ ಟು ಅವರ್ ಚಾನಲ್. ಸೊ ನಿನ್ನೆ ನೋಡಿದ್ರಿ ಅವಳದು ಆನ್ಯುವಲ್ ಡೇ ಡ್ಯಾನ್ಸ್ ಎಲ್ಲ. ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ನನಗಂತೂ ತುಂಬ ಖುಷಿ ಆಯಿತು. ಮತ್ತೇನೋ ಒಂಥರ ಅವಳು ಪಾಪ್ಕಾರ್ನ್ ತಿಂತಿದ್ದಾಳಂತೆ. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಅವಳು ಡ್ಯಾನ್ಸ್ ಮಾಡಿದ್ಲು. ಸೊ ನಾನು ಹಾಗೆ ನಿಂತ್ಕೊಂಡ್ಬಿಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಸೊ ಇಲ್ಲ, ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು. ಅದು ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಮಕ್ಕಳು ಡ್ಯಾನ್ಸ್ ಮಾಡೋದು ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ ಅಲ್ವಾ. ಅದಾದಮೇಲೆ ಅದು ಮುಗಿಯೋತ್ತಿಗೆ 3:30 ಆಗೋಗ್ಬಿಟ್ಟಿತ್ತು. ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಡಿ ಮಾರ್ಟಿಗೆ ಕೂಡ ಹೋಗ್ಬಿಡ್ಬೇಕಿತ್ತು. ಅಲ್ಲಿ ಹೋಗಿ ಇವತ್ತೇ ಹೋಗೋಣ ಅಂತಿದ್ವಿ. ಆದರೆ ಬರೋದಕ್ಕೆ ಸ್ವಲ್ಪ ಕೆಲಸ ಇದೆ ಅಂದರು. ಹಾಗಾಗಿ ನಿನ್ನೆ ಹೋಗಿ ಏನೇನು ಬೇಕು ತಗೊಂಡು ಬಂದ್ವಿ. ಸೊ ನಾನು ಕೆಲವೊಂದು ಬೆಡ್ಶೀಟ್ಸು, ಮ್ಯಾಟ್ ಅವೆಲ್ಲ ಬೇಕಿತ್ತು. ಸೊ ಅದನ್ನು ನಾನು ಏನೇನು ತಗೊಂಡೆ ಮತ್ತು ಅದು ಎಷ್ಟೆಷ್ಟು ಪ್ರೈಸಲ್ಲಿತ್ತು ಅದನ್ನೆಲ್ಲ ನಿಮಗೆ ಸಪ್ರೇಟಾಗಿ ವಿಡಿಯೋ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ಡಿ ಮಾರ್ಟ್ ಹಾಲ್ ಅಂತ ಮಾಡಿ ತೋರಿಸ್ತೀನಿ. ಸೊ ಅವಾಗ ನಿಮಗೂ ಕೂಡ ಯೂಸ್ ಆಗುತ್ತೆ. ಸೊ ಅಷ್ಟೇ. ಸೊ ಈಗ ಎದ್ದಿದ್ದೀವಿ. ಸ್ವಲ್ಪ ಎದ್ದು ಈಗ ಸ್ವಲ್ಪ ಕ್ಲೀನಿಂಗ್ ಕೆಲಸ ಎಲ್ಲ ಇದೆ, ಅದನ್ನ ಮುಗಿಸಿ. ನಿನ್ನೆ ಅಂತೂ ಎಲ್ಲ ಹಂಗಂಗೆ ಬಿಟ್ಬಿಟ್ಟು ಬಟ್ಟೆ ಎಲ್ಲ ಹಂಗಂಗೆ ಬಿಟ್ಬಿಟ್ಟು ಹೋಗಿದ್ದೆ. ಮಡಿಸ್ಬೇಕು ಮತ್ತು ಆಚೆ ಕಡೆ ಸ್ವಲ್ಪ ಅಲ್ಲಿ ಮೆಟ್ಲು ಮೇಲೆಲ್ಲ ಗುಡಿಸ್ಬೇಕು. ಅವೆಲ್ಲ ಕೆಲಸ ಇದೆ. ಸೊ ಬನ್ನಿ ಈಗ ಕೆಲಸ ಮಾಡ್ತಾ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ದಿನ ಬಾಗಿಲು ಸಾರಿಸಿ ಗುಡಿಸಿ ಸಾರಿಸ್ಕೊತೀನಿ. ಸೊ ವೀಕ್ಲಿ ಒನ್ಸು ಮೆಟ್ಲು ಮೇಲೆಲ್ಲ ನೀಟಾಗಿ ಗುಡಿಸಿ ನೀರು ಹಾಕೊತೀನಿ. ಹಾಗೆ ಇವತ್ತು ಪಾರಿವಾಳಗಳು ಕೂಡ ತುಂಬ ಗಲೀಜ್ ಮಾಡಿಬಿಟ್ಟಿತ್ತು. ಹಾಗಾಗಿ ಗುಡಿಸ್ಬಿಟ್ಟು ಕ್ಲೀನ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಆಚೆ ಕ್ಲೀನ್ ಮಾಡ್ಬಿಟ್ಟು ಇಲ್ಲಿ ಬಂದು ಬಟ್ಟೆ ಮಾಡಿಸ್ಕೊಂತ ಇದೀನಿ. ಇದು ಭರತ್ ಆಫೀಸ್ ವರ್ಕ್ ಮಾಡೋ ಜಾಗ, ರೂಮ್ ಇದು. ಸೊ ಹಾಗಾಗಿ ಫಸ್ಟ್ ಅವ್ರದ್ದು ಅಲ್ಲಿ ಕ್ಲೀನ್ ಮಾಡ್ಬಿಡೋಣ, ಇಲ್ಲಾಂದ್ರೆ ಆಮೇಲೆ ಅವ್ರು ಕೆಲಸ ಮಾಡಕ್ ಕುತ್ಕೊಂಡ್ಬಿಟ್ರೆ ಮಾಡಕ್ ಆಗಲ್ಲ ಅಂತ ಫಸ್ಟ್ ಮಾಡ್ತಾ ಇದೀನಿ. ನನಗಂತೂ ನಿಜ ಹೇಳ್ತೀನಿ, ನಂಗೆ ಬೋರಿಂಗ್ ಅಂದ್ರೆ ಬೋರಿಂಗ್ ಕೆಲಸ ಆದ್ರೆ ಬಟ್ಟೆ ಮಾಡ್ಸೋದು. ಸೊ ನಿಮ್ಗೆಲ್ಲ ಏನ್ ಅನ್ಸುತ್ತೆ, ಬಟ್ಟೆ ಮಾಡಿಸ್ಬೇಕಾದ್ರೆ ಬೋರಿಂಗ್ ಅನ್ಸುತ್ತಾ ನನ್ ತರನೇ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ
ಬೇರೆ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಆಗಿ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋಸ್ ನೋಡ್ತೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಸಿ ಇನ್ ದ ನೆಕ್ಸ್ಟ್ ಬ್ಲಾಗ್. ಟೇಕ್ ಕೇರ್. ಬಾಯ್.